ನಿಮ್ಮ ಮನಸ್ಸಿನಲ್ಲಿ ಇಂದು ಒಂದು ಭಾರ ಇದೆ ಅಲ್ಲವೇ? ಅದು ಯಾವ ಭಾರ ಎಂದು ನಿಮಗೆ ಸರಿಯಾಗಿ ಹೇಳಲು ಆಗುತ್ತಿಲ್ಲ. ಆದರೆ ಅದು ಇದೆ. ಎದೆಯ ಆಳದಲ್ಲಿ ಒಂದು ತಳಮಳ ಇದೆ. ರಾತ್ರಿ ನಿದ್ದೆ ಹತ್ತುವ ಮೊದಲು ಹಗಲು ಕೆಲಸ ಮಾಡುವಾಗ ಮನಸ್ಸು ಏನನ್ನೋ ಹುಡುಕುತ್ತಿರುತ್ತದೆ. ಒಂದು ಉತ್ತರ, ಒಂದು ಹೊಸ ದಾರಿ, ಒಂದು ಭರವಸೆ. ಕನ್ಯಾ ರಾಶಿಯ ಜಾತಕರೇ, ಆ ಉತ್ತರ ಇಂದು ನಿಮ್ಮ ಬಳಿಗೆ ಬಂದಿದೆ. ಗ್ರಹಗಳು ಮಾತನಾಡುತ್ತಿವೆ. ಆಕಾಶದಲ್ಲಿ ಒಂದು ಅಪೂರ್ವ ಬದಲಾವಣೆ ನಡೆಯುತ್ತಿದೆ ಮತ್ತು ಅದರ ಸಂಪೂರ್ಣ ಫಲ ನಿಮಗೆ ಸಿಗಲು ಸಮಯ ಬಂದಿದೆ. ಕನ್ಯಾ ರಾಶಿ ಇದು ಸಾಮಾನ್ಯ ರಾಶಿ ಅಲ್ಲ. ಬುಧ ಗ್ರಹ ಈ ರಾಶಿಯ ಅಧಿಪತಿ. ಅಂದರೆ ನಿಮ್ಮ ಮನಸ್ಸು ಅತ್ಯಂತ ತೀಕ್ಷ್ಣ, ನಿಮ್ಮ ಬುದ್ಧಿ ಅತ್ಯಂತ ಸೂಕ್ಷ್ಮ. ಆದರೆ ಈ ಸೂಕ್ಷ್ಮತೆಯೇ ಕೆಲವೊಮ್ಮೆ ನಿಮ್ಮನ್ನು ಅತಿಯಾಗಿ ಯೋಚಿಸುವಂತೆ ಮಾಡುತ್ತದೆ. ಎಲ್ಲವನ್ನೂ ವಿಶ್ಲೇಷಿಸುವ ಸ್ವಭಾವ, ಎಲ್ಲದರಲ್ಲೂ ಲೋಪ ಕಾಣುವ ಮನೋಭಾವ. ಇದು ಕೆಲವೊಮ್ಮೆ ಒಳ್ಳೆಯದು, ಕೆಲವೊಮ್ಮೆ ನಿಮ್ಮನ್ನೇ ಒಳಗಿನಿಂದ ಸುಡುತ್ತದೆ. ಈಗ ಏನಾಗುತ್ತಿದೆ ಎಂದು ನೋಡಿ. ಗುರು ಗ್ರಹ ಒಂದು ಮಹತ್ವದ ಸ್ಥಾನದಲ್ಲಿ ಚಲಿಸುತ್ತಿದ್ದಾನೆ. ಗುರುವಿನ ದೃಷ್ಟಿ ನಿಮ್ಮ ರಾಶಿಯ ಮೇಲೆ ಬೀಳುತ್ತಿದೆ ಮತ್ತು ಇದು ಯಾವಾಗಲೂ ಒಂದು ಶುಭ ಸಂಕೇತ. ಗುರು ಅಂದರೆ ಬೆಳವಣಿಗೆ, ಅನುಗ್ರಹ, ವಿಸ್ತರಣೆ. ಇದರ ಜೊತೆಗೆ ಬುಧ ಕೂಡ ತನ್ನ ಗತಿಯನ್ನು ಬದಲಾಯಿಸಿಕೊಳ್ಳುತ್ತಿದ್ದಾನೆ. ಇದು ಒಟ್ಟಾರೆ ನಿಮ್ಮ ಜೀವನದಲ್ಲಿ ಒಂದು ಹೊಸ ಅಧ್ಯಾಯ ತೆರೆಯಲು ಸಜ್ಜಾಗುತ್ತಿದೆ ಎಂಬ ಸಂಕೇತ. ಆದರೆ ಶನಿ ಮಹಾರಾಜ ಇನ್ನೂ ತನ್ನ ಪರೀಕ್ಷೆ ಮುಗಿಸಿಲ್ಲ. ಶನಿಯ ಪ್ರಭಾವ ನಿಮ್ಮ ಮೇಲೆ ಇನ್ನೂ ಉಳಿದಿದೆ. ಕಳೆದ ಕೆಲವು ತಿಂಗಳುಗಳಲ್ಲಿ ನೀವು ಅನುಭವಿಸಿದ ಕಷ್ಟ, ವಿಳಂಬ, ನಿರಾಶೆ ಇದೆಲ್ಲ ಶನಿಯ ಕೈಕೆಲಸ. ಆದರೆ ಶನಿ ಯಾವತ್ತೂ ಕೆಟ್ಟ ಗ್ರಹ ಅಲ್ಲ. ಶನಿ ಒಬ್ಬ ಕಠಿಣ ಶಿಕ್ಷಕ. ನಿಮಗೆ ಪಾಠ ಕಲಿಸಿ, ನಿಮ್ಮನ್ನು ಶುದ್ಧಗೊಳಿಸಿ, ನಿಮ್ಮನ್ನು ಇನ್ನಷ್ಟು ಬಲಶಾಲಿಯಾಗಿ ಮಾಡಿ ಆಮೇಲೆ ಶ್ರೇಷ್ಠ ಫಲ ನೀಡುವ ಗ್ರಹ ಆತ. ರಾಹು ಮತ್ತು ಕೇತು ಇವರಿಬ್ಬರ ಸ್ಥಿತಿ ಈಗ ನಿಮ್ಮ ಜೀವನದಲ್ಲಿ ಒಂದು ಕರ್ಮದ ತಿರುವನ್ನು ಸೂಚಿಸುತ್ತಿದೆ. ರಾಹು ಅಂದರೆ ಅನಿರೀಕ್ಷಿತ ಬದಲಾವಣೆ, ಅಚ್ಚರಿಯ ಅವಕಾಶ. ಕೇತು ಅಂದರೆ ಹಳೆಯ ಬಂಧನಗಳಿಂದ ಮುಕ್ತಿ. ನಿಮ್ಮ ಜೀವನದಲ್ಲಿ ಯಾವ ಹಳೆಯ ವಿಷಯ ನಿಮ್ಮನ್ನು ಕಟ್ಟಿ ಹಾಕಿತ್ತೋ ಅದರಿಂದ ಕೇತು ನಿಮ್ಮನ್ನು ಬಿಡಿಸಲು ಆರಂಭಿಸಿದ್ದಾನೆ. ಇದು ನಿಮಗೆ ಅರ್ಥವಾಗುತ್ತಿದೆ. ಆ ಭಾರ ಕಡಿಮೆಯಾಗಲು ಶುರುವಾಗಿದೆ. ಆ ಕತ್ತಲು ಸ್ವಲ್ಪ ಸ್ವಲ್ಪ ಸರಿಯಲು ಆರಂಭಿಸಿದೆ. ಕಳೆದ ಕೆಲವು ಸಮಯದಿಂದ ನೀವು ಒಂದು ವಿಶೇಷ ಅನುಭವ ಮಾಡಿರಬಹುದು. ಏನೋ ನಡೆಯಬೇಕು ಎಂದು ಕಾಯುತ್ತಿದ್ದೀರಿ. ಆದರೆ ಅದು ನಡೆಯುತ್ತಿಲ್ಲ. ಪ್ರಯತ್ನ ಮಾಡಿದ್ದೀರಿ, ಶ್ರಮಪಟ್ಟಿದ್ದೀರಿ. ಆದರೂ ಫಲ ಸಿಕ್ಕಿಲ್ಲ. ಇದು ನಿಮ್ಮ ತಪ್ಪು ಅಲ್ಲ. ಇದು ಗ್ರಹಗಳ ಸ್ಥಿತಿ ಮಾಡಿದ ತಡೆ. ಆ ತಡೆ ಈಗ ನಿಧಾನವಾಗಿ ತೆರೆದುಕೊಳ್ಳುತ್ತಿದೆ ಮತ್ತು ಇದರ ಪ್ರಭಾವ ಮುಂದಿನ ದಿನಗಳಲ್ಲಿ ಸ್ಪಷ್ಟವಾಗಿ ಗೋಚರಿಸುತ್ತದೆ. ಒಂದು ಮಾತು ನೆನಪಿಡಿ. ಈ ವಿಶ್ವದಲ್ಲಿ ಯಾವ ರಾತ್ರಿಯೂ ಶಾಶ್ವತ ಅಲ್ಲ. ಎಷ್ಟೇ ದೀರ್ಘ ರಾತ್ರಿ ಇರಲಿ, ಬೆಳಗಾಗುತ್ತದೆ. ನಿಮ್ಮ ಜೀವನದಲ್ಲಿ ಕೂಡ ಆ ಬೆಳಗಿನ ಸಮಯ ಬರುತ್ತಿದೆ. ಗ್ರಹಗಳ ಲೆಕ್ಕದಲ್ಲಿ, ನಕ್ಷತ್ರಗಳ ಸ್ಥಾನದಲ್ಲಿ, ಕಾಲಚಕ್ರದ ಗತಿಯಲ್ಲಿ, ಎಲ್ಲದರಲ್ಲೂ ಒಂದೇ ಸಂದೇಶ ಇದೆ. ಕನ್ಯಾ ರಾಶಿಯ ಜಾತಕರಿಗೆ ಇದು ಒಂದು ಮಹತ್ವದ ತಿರುವು ಮತ್ತು ಈ ತಿರುವು ಒಮ್ಮೆ ಬಂದರೆ ಜೀವನ ಮೊದಲಿನಂತೆ ಇರುವುದಿಲ್ಲ. ಗ್ರಹಗಳ ಚಲನೆಯಲ್ಲಿ ಒಂದು ಅಪೂರ್ವ ಘಟನೆ ನಡೆಯುತ್ತಿದೆ. ಇದು ತಲೆಮಾರುಗಳಲ್ಲಿ ಒಮ್ಮೆ ಮಾತ್ರ ಸಂಭವಿಸುವ ಯೋಗ. ನಿಮ್ಮ ಪೂರ್ವಜರ ಪ್ರಾರ್ಥನೆ, ನಿಮ್ಮ ಪುಣ್ಯ, ನಿಮ್ಮ ಕರ್ಮದ ಫಲ ಎಲ್ಲವೂ ಈಗ ಒಂದು ಬಿಂದುವಿಗೆ ಬಂದು ಸೇರುತ್ತಿವೆ. ಆ ಬಿಂದು ನಿಮ್ಮ ಜೀವನ ಬದಲಾಯಿಸುವ ಶಕ್ತಿ ಹೊಂದಿದೆ. ಈ ಮಾತನ್ನು ಹಗುರವಾಗಿ ತೆಗೆದುಕೊಳ್ಳಬೇಡಿ. ನಿಮ್ಮ ಜನ್ಮ ನಕ್ಷತ್ರದ ಪ್ರಭಾವ ಕೂಡ ಈ ಸಮಯದಲ್ಲಿ ತುಂಬಾ ಮಹತ್ವದ್ದು. ಕನ್ಯಾ ರಾಶಿಯಲ್ಲಿ ಬರುವ ಉತ್ತರ ಫಾಲ್ಗುಣ, ಹಸ್ತ, ಚಿತ್ರ ನಕ್ಷತ್ರದ ಜಾತಕರೆಲ್ಲರಿಗೂ ಈ ಸಮಯ ಒಂದು ವಿಶೇಷ ಅನುಭವ ನೀಡಲಿದೆ. ಮಂಗಳ ಗ್ರಹ ನಿಮ್ಮ ರಾಶಿಯ ಮೇಲೆ ದೃಷ್ಟಿ ಇಡುತ್ತಿದ್ದಾನೆ ಮತ್ತು ಮಂಗಳ ಅಂದರೆ ಉತ್ಸಾಹ, ಶಕ್ತಿ, ಮುನ್ನಡೆ. ನಿಮ್ಮೊಳಗೆ ಒಂದು ಹೊಸ ಶಕ್ತಿ ಹುಟ್ಟಿಕೊಳ್ಳಲಿದೆ. ಒಂದು ಹೊಸ ಉತ್ಸಾಹ ಮೊಳೆಯಲಿದೆ. ಈಗ ನೇರವಾಗಿ ನಿಮ್ಮ ಜೀವನದ ಬೇರೆ ಬೇರೆ ಕ್ಷೇತ್ರಗಳ ಬಗ್ಗೆ ಮಾತನಾಡೋಣ. ಮೊದಲು ವ್ಯವಸಾಯ ಮತ್ತು ಉದ್ಯೋಗ. ಕನ್ಯಾ ರಾಶಿಯ ಜಾತಕರಿಗೆ ವ್ಯಾವಸಾಯಿಕ ಜೀವನದಲ್ಲಿ ಒಂದು ಮಹತ್ವದ ಬದಲಾವಣೆ ಕಾದಿದೆ. ನೀವು ಉದ್ಯೋಗ ಮಾಡುತ್ತಿದ್ದೀರೋ ಅಥವಾ ವ್ಯವಹಾರ ನಡೆಸುತ್ತಿದ್ದೀರೋ, ಎರಡು ಕ್ಷೇತ್ರದಲ್ಲಿ ಈ ಸಮಯ ಒಂದು ಹೊಸ ಅಧ್ಯಾಯ ಆರಂಭಿಸಲಿದೆ. ಕಳೆದ ಕೆಲವು ತಿಂಗಳುಗಳಿಂದ ನೀವು ಒಂದು ಉತ್ತಮ ಅವಕಾಶಕ್ಕಾಗಿ ಕಾದಿದ್ದೀರಿ. ಆ ಅವಕಾಶ ಈಗ ನಿಮ್ಮ ಬಾಗಿಲು ತಟ್ಟಲು ಸಜ್ಜಾಗುತ್ತಿದೆ. ಉದ್ಯೋಗದಲ್ಲಿ ಇರುವವರಿಗೆ ಹೇಳಬೇಕೆಂದರೆ, ನಿಮ್ಮ ಕೆಲಸದ ಗುಣಮಟ್ಟ, ನಿಮ್ಮ ಶ್ರಮ, ನಿಮ್ಮ ಬದ್ಧತೆ ಇದೆಲ್ಲ ಈಗ ಗಮನಿಸಲ್ಪಡುತ್ತಿದೆ. ನೀವು ಅನ್ಯಾಯ ಆಯಿತು ಎಂದು ಮನಸ್ಸಿನಲ್ಲಿ ಅಳುತ್ತಿದ್ದ ದಿನಗಳು ಈಗ ಮುಗಿಯುತ್ತಿವೆ. ನಿಮ್ಮ ಉನ್ನತ ಅಧಿಕಾರಿಗಳ ಗಮನ ನಿಮ್ಮ ಕಡೆ ಬರಲಿದೆ. ಒಂದು ಬಡ್ತಿ, ಒಂದು ಉತ್ತಮ ಅವಕಾಶ, ಒಂದು ಹೊಸ ಜವಾಬ್ದಾರಿ. ಇವುಗಳಲ್ಲಿ ಯಾವುದಾದರೂ ಬರಲಿದೆ. ತಾಳ್ಮೆ ಕಳೆದುಕೊಳ್ಳಬೇಡಿ. ಸಮಯ ಬಂದಿದೆ. ವ್ಯಾಪಾರ ನಡೆಸುತ್ತಿರುವ ಕನ್ಯಾ ರಾಶಿಯ ಜಾತಕರಿಗೆ ನಿಮ್ಮ ವ್ಯಾಪಾರದಲ್ಲಿ ಒಂದು ಹೊಸ ಶಾಖೆ, ಒಂದು ಹೊಸ ಸಂಪರ್ಕ, ಒಂದು ಹೊಸ ಭಾಗಿದಾರ ಬರಲಿದೆ. ಮೊದಲು ಸ್ವಲ್ಪ ಸಂಶಯ ಇರಬಹುದು, ಸ್ವಲ್ಪ ಭಯ ಇರಬಹುದು.
ಆದರೆ ಆ ಸಂಪರ್ಕ ನಿಮ್ಮ ವ್ಯಾಪಾರಕ್ಕೆ ಒಂದು ಹೊಸ ಆಯಾಮ ತೆರೆಯಲಿದೆ. ಈ ಸಮಯದಲ್ಲಿ ಹೊಸ ಒಪ್ಪಂದಗಳಿಗೆ ತೆರೆದ ಮನಸ್ಸಿನಿಂದ ಸ್ಪಂದಿಸಿ. ಅವಕಾಶ ಬಂದಾಗ ಹಿಂದೆ ಸರಿಯಬೇಡಿ. ಹಣಕಾಸಿನ ವಿಷಯಕ್ಕೆ ಬರೋಣ. ಕನ್ಯಾ ರಾಶಿಯ ಜಾತಕರಿಗೆ ಆರ್ಥಿಕ ಸ್ಥಿತಿ ಸ್ವಲ್ಪ ಉತ್ತಮವಾಗಲಿದೆ. ಆದರೆ ಇದು ತಕ್ಷಣ ಆಗುವ ಕ್ರಾಂತಿ ಅಲ್ಲ. ಹಂತ ಹಂತವಾಗಿ ಸ್ಥಿರಗೊಳ್ಳುವ ಪ್ರಕ್ರಿಯೆ. ಮೊದಲ ಹಂತದಲ್ಲಿ ಒಂದು ನಿರೀಕ್ಷಿಸದ ಆದಾಯ ಬರಬಹುದು. ಕಳೆದ ಕೆಲವು ದಿನಗಳಿಂದ ನೀಡಿದ್ದ ಸಾಲ ವಾಪಸ್ ಬರಬಹುದು. ಅಥವಾ ಒಂದು ಹಳೆಯ ಹಕ್ಕು, ಒಂದು ಹಳೆಯ ಬಾಕಿ ಈಗ ನಿಮ್ಮ ಕೈ ಸೇರಬಹುದು. ಇದು ಶುಭ ಸಂಕೇತ. ಸಾಲದ ವಿಷಯದಲ್ಲಿ ಕೂಡ ಒಂದು ಸಮಾಧಾನ ಸಿಗಲಿದೆ. ತಲೆ ಮೇಲೆ ಇದ್ದ ಸಾಲದ ಭಾರ, ಅದರ ಒಂದು ಭಾಗ ತೀರಲು ಅನುಕೂಲ ಏರ್ಪಡಲಿದೆ. ಎಲ್ಲ ಒಮ್ಮೆಲೇ ತೀರುವುದಿಲ್ಲ, ಆದರೆ ಒಂದು ಭಾಗ ಭಾರ ಕಡಿಮೆಯಾಗುವ ಅನುಭವ ಸಿಗಲಿದೆ. ಮತ್ತು ಆ ಸಣ್ಣ ನಿರಾಳ ಭಾವ ನಿಮಗೆ ಮುಂದಿನ ಹೆಜ್ಜೆ ಇಡಲು ಶಕ್ತಿ ನೀಡಲಿದೆ. ಹೂಡಿಕೆ ಮಾಡಬೇಕು ಎಂದು ಯೋಚಿಸುತ್ತಿದ್ದರೆ ಈ ಸಮಯದಲ್ಲಿ ಅತಿ ದೊಡ್ಡ ಹೂಡಿಕೆ ಮಾಡಬೇಡಿ. ಮಧ್ಯಮ ಹೂಡಿಕೆ ಸರಿ. ಚಿನ್ನ, ಜಮೀನು ಅಥವಾ ದೀರ್ಘಕಾಲದ ಯೋಜನೆಗಳಲ್ಲಿ ಹೂಡಿಕೆ ಮಾಡಿದರೆ ಮುಂದೆ ಉತ್ತಮ ಫಲ ಸಿಗಲಿದೆ. ಆದರೆ ತ್ವರಿತ ಲಾಭದ ಯೋಜನೆಗಳಿಗೆ ದೂರ ಇರಿ. ಆ ಆಸೆ ನಿಮ್ಮನ್ನು ದಾರಿ ತಪ್ಪಿಸಬಹುದು. ಈಗ ಪ್ರೀತಿ ಮತ್ತು ಸಂಬಂಧದ ಬಗ್ಗೆ ಮಾತನಾಡೋಣ. ಕನ್ಯಾ ರಾಶಿಯ ಜಾತಕರ ಹೃದಯ ಅತ್ಯಂತ ಕೋಮಲ. ನೀವು ರೀತಿ ಮಾಡಿದರೆ ಸಂಪೂರ್ಣ ಹೃದಯ ಕೊಡುತ್ತೀರಿ. ಆದರೆ ಅದೇ ಸಂಪೂರ್ಣ ಪ್ರೀತಿ ನಿಮ್ಮ ನೋವಿಗೂ ಕಾರಣ ಆಗುತ್ತದೆ. ಮನಸ್ಸಿಗೆ ನೋವು ಮಾಡಿದ ಸಂಬಂಧ, ನಂಬಿಕೆ ದ್ರೋಹ ಮಾಡಿದ ಮನುಷ್ಯ, ಇಂತಹ ಘಾಸಿ ಹೃದಯದಲ್ಲಿ ಇನ್ನೂ ಉಳಿದಿರಬಹುದು. ಆದರೆ ಈ ಸಮಯ ಆ ಗಾಯ ಮಾಯಲು ಸಹಾಯ ಮಾಡಲಿದೆ. ವಿವಾಹ ಆಗದವರಿಗೆ ಒಳ್ಳೆಯ ಸುದ್ದಿ ಇದೆ. ನಿಮಗೆ ಒಂದು ಉತ್ತಮ ಸಂಬಂಧ ಬರಲಿದೆ. ನೀವು ಯಾವ ಗುಣ ಹೊಂದಿದ ಸಂಗಾತಿ ಬೇಕು ಎಂದು ಮನಸ್ಸಿನಲ್ಲಿ ಅಂದುಕೊಂಡಿದ್ದೀರೋ ಆ ಗುಣಗಳಿಗೆ ಹತ್ತಿರ ಇರುವ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಬರಲಿದ್ದಾರೆ. ಆದರೆ ಅವರನ್ನು ತಕ್ಷಣ ಗುರುತಿಸಲು ಸಾಧ್ಯವಾಗದಿರಬಹುದು. ಮೊದಲು ಸ್ನೇಹ ಆಗಬಹುದು, ಆಮೇಲೆ ಮನಸ್ಸು ತೆರೆದುಕೊಳ್ಳಬಹುದು. ವಿವಾಹಿತ ಜಾತಕರಿಗೆ ಸಂಬಂಧದಲ್ಲಿ ಒಂದು ಸ್ವಲ್ಪ ತಿಕ್ಕಾಟ ಇದ್ದರೆ, ಮಾತುಕತೆ ಕಡಿಮೆಯಾಗಿದ್ದರೆ ಈ ಸಮಯದಲ್ಲಿ ಅದು ಸರಿ ಹೋಗಲು ಅವಕಾಶ ಬರಲಿದೆ. ಎದೆ ತೆರೆದು ಮಾತನಾಡಿ. ಹಳೆಯ ಮನಸ್ತಾಪ ಬಿಟ್ಟು ಮುಂದೆ ನಡೆಯಿರಿ. ನಿಮ್ಮ ಸಂಗಾತಿ ನಿಮ್ಮ ಮೇಲೆ ಪ್ರೀತಿ ಇರಿಸಿದ್ದಾರೆ. ಸ್ವಲ್ಪ ವ್ಯಕ್ತಪಡಿಸಲು ಕಷ್ಟ ಆಗುತ್ತಿದೆ ಅಷ್ಟೇ. ತಾಳ್ಮೆ ತೋರಿ. ಕುಟುಂಬದ ವಿಷಯದಲ್ಲಿ ಕುಟುಂಬದಲ್ಲಿ ಒಂದು ಶುಭ ಕಾರ್ಯ ನಡೆಯಲಿದೆ. ಮನೆಯಲ್ಲಿ ಒಂದು ಸಂಭ್ರಮ, ಒಂದು ಆನಂದ ಬರಲಿದೆ. ಹಿರಿಯರ ಆಶೀರ್ವಾದ, ಹಿರಿಯರ ಪ್ರೀತಿ ಇದು ಈ ಸಮಯದಲ್ಲಿ ನಿಮಗೆ ತುಂಬಾ ಮಹತ್ವದ್ದು. ಅವರ ಬಳಿ ಹೋಗಿ ಮಾತನಾಡಿ, ಅವರ ಆಶೀರ್ವಾದ ಪಡೆಯಿರಿ. ಅದು ನಿಮ್ಮ ಮುಂದಿನ ದಾರಿ ಸುಗಮ ಮಾಡಲಿದೆ. ಮಕ್ಕಳ ವಿಷಯದಲ್ಲಿ ಚಿಂತೆ ಇರುವ ಜಾತಕರಿಗೆ ಒಂದು ಸಮಾಧಾನ ಸಿಗಲಿದೆ. ಮಕ್ಕಳ ಶಿಕ್ಷಣ, ಅವರ ಭವಿಷ್ಯ, ಇದರ ಬಗ್ಗೆ ತಾಳ್ಮೆ ಇರಲಿ. ಈ ಸಮಯದಲ್ಲಿ ಮಕ್ಕಳ ಮೇಲೆ ಅತಿ ಒತ್ತಡ ಹಾಕಬೇಡಿ. ಅವರಿಗೆ ಪ್ರೀತಿ, ಮಾರ್ಗದರ್ಶನ ನೀಡಿ. ಅವರೇ ಉತ್ತಮ ದಾರಿ ಆಯ್ಕೆ ಮಾಡಿಕೊಳ್ಳಲಿದ್ದಾರೆ. ಆರೋಗ್ಯದ ಬಗ್ಗೆ ಹೇಳಲೇಬೇಕು. ಕನ್ಯಾ ರಾಶಿಯ ಜಾತಕರು ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಎಚ್ಚರಿಕೆ ಅಗತ್ಯ. ಮಾನಸಿಕ ಒತ್ತಡ, ದೈಹಿಕ ಆಯಾಸ ಇವು ಒಟ್ಟಾಗಿ ನಿಮ್ಮ ಶರೀರದ ಮೇಲೆ ಪ್ರಭಾವ ಬೀರುತ್ತಿವೆ. ಜೀರ್ಣ ಸಂಬಂಧಿ ತೊಂದರೆ, ತಲೆನೋವು ಅಥವಾ ನಿದ್ರಾಹೀನತೆ ಇಂತಹ ಸಮಸ್ಯೆ ಕಾಡಬಹುದು. ಸರಿಯಾದ ಆಹಾರ, ಸಾಕಷ್ಟು ನೀರು ಕುಡಿಯುವುದು, ಸ್ವಲ್ಪ ವ್ಯಾಯಾಮ ಇವು ಈ ಸಮಯದಲ್ಲಿ ತುಂಬಾ ಮಹತ್ವದ್ದು. ದೇಹ ಆರೋಗ್ಯ ಚೆನ್ನಾಗಿದ್ದರೆ ಮನಸ್ಸು ಕೂಡ ಚೆನ್ನಾಗಿರುತ್ತದೆ. ಈಗ ನಾನು ನಿಮಗೆ ಮುಂದಿನ ಕೆಲವು ದಿನಗಳ ಬಗ್ಗೆ ಹೇಳಲಿದ್ದೇನೆ. ತುಂಬಾ ಮನಸ್ಸಿಟ್ಟು ಕೇಳಿ. ಮೊದಲ 7 ದಿನಗಳಲ್ಲಿ ಒಂದು ಅಚ್ಚರಿಯ ಸುದ್ದಿ ಬರಲಿದೆ. ಇದು ನೀವು ನಿರೀಕ್ಷಿಸದ ಸ್ಥಳದಿಂದ ಬರಲಿದೆ. ಒಬ್ಬ ಹಳೆಯ ಪರಿಚಯಸ್ಥ, ಒಬ್ಬ ಹಳೆಯ ಸ್ನೇಹಿತ ಹಠಾತ್ ಸಂಪರ್ಕ ಮಾಡಬಹುದು. ಆ ಸಂಪರ್ಕ ಒಂದು ಹೊಸ ಅವಕಾಶ ಹಿಡಿದು ಬರಬಹುದು. ಈ ಸಂದರ್ಭದಲ್ಲಿ ಹಿಂಜರಿಯಬೇಡಿ. ತೆರೆದ ಮನಸ್ಸಿನಿಂದ ಸ್ಪಂದಿಸಿ. ಅದೇ ಸಮಯದಲ್ಲಿ ಒಂದು ಎಚ್ಚರಿಕೆ ಕೂಡ ಇದೆ. ಯಾರಾದರೂ ನಿಮ್ಮ ನಂಬಿಕೆ ದುರ್ಬಳಕೆ ಮಾಡಿಕೊಳ್ಳಲು ಯತ್ನಿಸಬಹುದು. ಅತಿ ವೇಗವಾಗಿ ಮಿತ್ರತ್ವ ತೋರಿಸುವ ವ್ಯಕ್ತಿ, ಅತಿ ಬೇಗ ವಿಶ್ವಾಸ ಗಳಿಸಲು ಪ್ರಯತ್ನಿಸುವ ಮನುಷ್ಯ, ಇವರ ಬಗ್ಗೆ ಎಚ್ಚರಿಕೆ ಇರಲಿ. ಹಣಕಾಸಿನ ವ್ಯವಹಾರದಲ್ಲಿ ಮೊದಲ ಸಲ ಭೇಟಿ ಆದ ವ್ಯಕ್ತಿಗೆ ನಂಬಿಕೆ ಇಡಬೇಡಿ. 2ನೇ ಹಂತದಲ್ಲಿ, ಅಂದರೆ ಮುಂದಿನ 15 ದಿನಗಳಲ್ಲಿ ನಿಮ್ಮ ಕೆಲಸದ ಸ್ಥಳದಲ್ಲಿ ಒಂದು ಮಹತ್ವದ ನಿರ್ಧಾರ ತೆಗೆದುಕೊಳ್ಳಬೇಕಾದ ಸಂದರ್ಭ ಬರಲಿದೆ. ಈ ನಿರ್ಧಾರ ತಕ್ಷಣ ತೆಗೆದುಕೊಳ್ಳಬೇಕು ಎಂಬ ಒತ್ತಡ ಇರಬಹುದು. ಆದರೆ ಎಲ್ಲ ಮಗ್ಗುಲನ್ನು ಪರಿಶೀಲಿಸಿ ಆಮೇಲೆ ನಿರ್ಧರಿಸಿ. ಆ ನಿರ್ಧಾರ ನಿಮ್ಮ ಭವಿಷ್ಯ ಬದಲಾಯಿಸಲಿದೆ. ಆದ್ದರಿಂದ ಅವಸರ ಮಾಡಬೇಡಿ. 3ನೇ ಹಂತ, ಅಂದರೆ 30 ದಿನಗಳ ಅವಧಿ, ಇದು ನಿಮ್ಮ ಜೀವನದ ಒಂದು ಸ್ಮರಣೀಯ ಘಟ್ಟ ಆಗಲಿದೆ. ಈ ಸಮಯದಲ್ಲಿ ನೀವು ಏನು ಬಯಸಿದ್ದೀರೋ ಅದರ ಕಡೆ ಒಂದು ದೊಡ್ಡ ಹೆಜ್ಜೆ ಇಡಲು ಸಾಧ್ಯ ಆಗಲಿದೆ. ಒಂದು ಹೊಸ ಉದ್ಯೋಗ, ಒಂದು ಹೊಸ ಮನೆ, ಒಂದು ಹೊಸ ಸಂಬಂಧ, ಒಂದು ಹೊಸ ಆರಂಭ. ಇವುಗಳಲ್ಲಿ ಯಾವುದಾದರೊಂದು ಈ ಸಮಯದಲ್ಲಿ ಸಾಧ್ಯ ಆಗಲಿದೆ. ಗ್ರಹಗಳ ಬೆಂಬಲ ಇದೆ, ಸಮಯ ಅನುಕೂಲ ಇದೆ, ನಿಮ್ಮ ಪ್ರಯತ್ನ ಬಾಕಿ ಇದೆ. ಒಂದು ವಿಶೇಷ ಮಾತು ಹೇಳಬೇಕು.
ನೀವು ಎಂದಾದರೂ ವಿದೇಶ ಹೋಗಬೇಕು ಎಂದು ಕನಸು ಕಂಡಿದ್ದೀರೋ? ವಿದೇಶದಲ್ಲಿ ಅಧ್ಯಯನ ಮಾಡಬೇಕು, ಅಲ್ಲಿ ಕೆಲಸ ಮಾಡಬೇಕು ಎಂದು ಯೋಚಿಸಿದ್ದೀರೋ? ಈ ಸಮಯದಲ್ಲಿ ಆ ಯೋಚನೆ ಮತ್ತೆ ಬಲವಾಗಿ ಬರಲಿದೆ ಮತ್ತು ಅದು ಕೇವಲ ಯೋಚನೆಯಾಗಿ ಉಳಿಯದೆ ಒಂದು ನಿರ್ದಿಷ್ಟ ಹಾದಿ ತೆರೆದುಕೊಳ್ಳಲಿದೆ. ಯಾವ ಬಾಗಿಲು ಹಿಂದೆ ಮುಚ್ಚಿತ್ತೋ ಅದು ಈಗ ತೆರೆಯಲಿದೆ. ವಿದ್ಯಾರ್ಥಿಗಳಿಗೆ ಹೇಳಬೇಕೆಂದರೆ, ಪರೀಕ್ಷೆಯಲ್ಲಿ ಉತ್ತಮ ಫಲ ಬರಲಿದೆ. ನೀವು ಶ್ರಮಪಟ್ಟಿದ್ದೀರಿ, ರಾತ್ರಿ ಕಣ್ಣು ಉರಿಸಿ ಓದಿದ್ದೀರಿ. ಆ ಶ್ರಮ ವ್ಯರ್ಥ ಆಗುವುದಿಲ್ಲ. ನೀವು ಯಾವ ಸ್ಥಾನ ಗುರಿ ಮಾಡಿಕೊಂಡಿದ್ದೀರೋ ಅದಕ್ಕೆ ಸಮೀಪ ಹೋಗಲು ಸಾಧ್ಯ ಆಗಲಿದೆ. ನಂಬಿಕೆ ಇರಲಿ, ಪ್ರಯತ್ನ ಮುಂದುವರಿಸಿ. ಈ ಸಮಯದಲ್ಲಿ ಒಂದು ಅಪೂರ್ವ ಸ್ಥಿತಿ ನಿಮ್ಮ ಜೀವನದಲ್ಲಿ ಬರಲಿದೆ. ಇಂತಹ ಯೋಗ ತಲೆಮಾರುಗಳಲ್ಲಿ ಒಮ್ಮೆ ಬರುವಂತಹದು. ನಿಮ್ಮ ಪೂರ್ವ ಜನ್ಮದ ಸುಕೃತ, ನಿಮ್ಮ ಈ ಜನ್ಮದ ಕರ್ಮ, ನಿಮ್ಮ ಶ್ರಮ ಮತ್ತು ಪ್ರಾರ್ಥನೆ ಎಲ್ಲ ಒಂದಾಗಿ ನಿಮಗೆ ಒಂದು ಅಸಾಧಾರಣ ಅವಕಾಶ ತಂದುಕೊಡಲಿವೆ. ಆ ಅವಕಾಶ ಬಂದಾಗ ತಕ್ಷಣ ಗ್ರಹಿಸಿ. ಮೀನ ಮೇಷ ಎಣಿಸಬೇಡಿ. ಈಗ ಪರಿಹಾರ ಮತ್ತು ಆಧ್ಯಾತ್ಮಿಕ ಮಾರ್ಗಗಳ ಬಗ್ಗೆ ಮಾತನಾಡೋಣ. ಕನ್ಯಾ ರಾಶಿಯ ಜಾತಕರಿಗೆ ಈ ಸಮಯದಲ್ಲಿ ಕೆಲವು ಸರಳ ಆದರೆ ಶಕ್ತಿಶಾಲಿ ಕ್ರಮಗಳು ತುಂಬಾ ಉಪಯೋಗ ನೀಡಲಿವೆ. ಮೊದಲನೆಯದಾಗಿ, ಬುಧ ಗ್ರಹ ನಿಮ್ಮ ರಾಶ್ಯಾಧಿಪತಿ. ಬುಧನನ್ನು ಪ್ರಸನ್ನ ಮಾಡಿಕೊಳ್ಳಲು ಪ್ರತಿ ಬುಧವಾರ ಹಸಿರು ವಸ್ತ್ರ ಧರಿಸಿ, ಹಸಿರು ದ್ರಾಕ್ಷಿ, ಹಸಿರು ಮೂಂಗ ದಾಳ್ ದಾನ ಮಾಡಿ, ಗಣೇಶನ ಮಂತ್ರ ಜಪ ಮಾಡಿ. ಓಂ ಗಂ ಗಣಪತೆ ನಮಃ ಎಂದು ಪ್ರತಿದಿನ 21 ಬಾರಿ ಹೇಳಿ. ಗಣೇಶ ನಿಮ್ಮ ದಾರಿಯಲ್ಲಿರುವ ಎಲ್ಲ ಅಡೆತಡೆಗಳನ್ನು ತೆಗೆಯುವ ಶಕ್ತಿ ಹೊಂದಿದ್ದಾನೆ. ಆ ಮಂತ್ರ ನಿಮ್ಮ ಬಾಯಿಯಿಂದ ಹೊರಟಾಗ ಆ ಶಬ್ದ ಆಕಾಶಕ್ಕೆ ತಲುಪಿ ನಿಮ್ಮ ಬೇಡಿಕೆ ದೇವರ ಕಿವಿಗೆ ಬೀಳುತ್ತದೆ. ಎರಡನೆಯದಾಗಿ, ಶನಿಯ ಪ್ರಭಾವ ತಗ್ಗಿಸಲು ಪ್ರತಿ ಶನಿವಾರ ಎಳ್ಳು ಎಣ್ಣೆ ದೀಪ ಹಚ್ಚಿ, ಶನಿ ದೇವಸ್ಥಾನಕ್ಕೆ ಹೋಗಿ ಎಳ್ಳು ಮತ್ತು ಕಬ್ಬಿಣದ ವಸ್ತು ದಾನ ಮಾಡಿ. ಶನಿ ಮಹಾರಾಜನಿಗೆ ಮನಸ್ಸಿನಲ್ಲಿ ಕ್ಷಮೆ ಕೇಳಿ. ಯಾವ ಕರ್ಮ ನಿಮ್ಮನ್ನು ಕಷ್ಟಕ್ಕೆ ಸಿಲುಕಿಸಿತೋ ಅದರ ಪ್ರಾಯಶ್ಚಿತ್ತ ಈ ಸರಳ ಕ್ರಿಯೆಯಿಂದ ಆಗಲಿದೆ. ಶನಿ ಕ್ರೂರ ಅಲ್ಲ, ಶನಿ ನ್ಯಾಯಪ್ರಿಯ. ನೀವು ಪ್ರಾಮಾಣಿಕ ಮನಸ್ಸಿನಿಂದ ಅವನ ಬಳಿ ಹೋದರೆ ಅವನು ನಿಮ್ಮ ಬೆನ್ನಿಗೆ ನಿಲ್ಲುತ್ತಾನೆ. ಮೂರನೆಯದಾಗಿ, ರಾಹು ಕೇತುವಿನ ತೊಂದರೆ ಕಡಿಮೆ ಮಾಡಲು ಪ್ರತಿ ಮಂಗಳವಾರ ಮತ್ತು ಶನಿವಾರ ಕಾಲಭೈರವ ದೇವಸ್ಥಾನಕ್ಕೆ ಹೋಗಿ ದರ್ಬೆ ಹುಲ್ಲಿನಿಂದ ಮಾಡಿದ ಉಂಗುರ ಧರಿಸಿ. ಸರ್ಪ ಸಂಬಂಧಿ ದೋಷ ಇದ್ದರೆ ಹಾವಿಗೆ ಹಾಲು ಅರ್ಪಿಸಿ ನಾಗ ದೇವಸ್ಥಾನದಲ್ಲಿ ಪೂಜೆ ಮಾಡಿ. ರಾಹು ಕೇತುವಿನ ಪ್ರಭಾವ ಕಡಿಮೆ ಆದರೆ ನಿಮ್ಮ ಜೀವನದಲ್ಲಿ ಅಚ್ಚರಿಯ ಬದಲಾವಣೆ ಬಹಳ ಬೇಗ ಗೋಚರಿಸುತ್ತದೆ. ನಾಲ್ಕನೆಯದಾಗಿ, ಗುರು ಗ್ರಹದ ಅನುಗ್ರಹ ಪಡೆಯಲು ಪ್ರತಿ ಗುರುವಾರ ಬಾಳೆ ಮರಕ್ಕೆ ನೀರು ಹಾಕಿ, ಅರಿಸಿನ ಬಣ್ಣದ ವಸ್ತ್ರ ಧರಿಸಿ, ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ ದಾನ ಮಾಡಿ. ಗುರು ಅಂದರೆ ಜ್ಞಾನ, ಗ್ರಹ ಬೆಳವಣಿಗೆ. ಗುರು ಪ್ರಸನ್ನ ಆದರೆ ನಿಮ್ಮ ಜೀವನದಲ್ಲಿ ಎಂತಹ ಸಮಸ್ಯೆ ಇದ್ದರೂ ಒಂದು ಮಾರ್ಗ ತೆರೆದುಕೊಳ್ಳುತ್ತದೆ. ಐದನೆಯದಾಗಿ, ಪ್ರತಿದಿನ ಬೆಳಗ್ಗೆ ಎದ್ದು ಸೂರ್ಯ ನಮಸ್ಕಾರ ಮಾಡಿ. ಸೂರ್ಯ ನಮಸ್ಕಾರ ಅಂದರೆ ಕೇವಲ ದೈಹಿಕ ವ್ಯಾಯಾಮ ಅಲ್ಲ, ಅದು ಒಂದು ಆಧ್ಯಾತ್ಮಿಕ ಪ್ರಕ್ರಿಯೆ. ಸೂರ್ಯನ ಬೆಳಕು ನಿಮ್ಮ ಶರೀರ ಮತ್ತು ಮನಸ್ಸಿಗೆ ಒಂದು ಶುದ್ಧೀಕರಣ ಮಾಡುತ್ತದೆ. ನಕಾರಾತ್ಮಕ ಶಕ್ತಿ ದೂರ ಆಗಿ ಸಕಾರಾತ್ಮಕ ಶಕ್ತಿ ನಿಮ್ಮೊಳಗೆ ತುಂಬಿಕೊಳ್ಳಲು ಶುರುವಾಗುತ್ತದೆ. ಆರನೆಯ ಮತ್ತು ಅತ್ಯಂತ ಮಹತ್ವದ ಪರಿಹಾರ, ಕ್ಷಮೆ. ನಿಮ್ಮ ಮನಸ್ಸಿನಲ್ಲಿ ಯಾರ ಮೇಲಾದರೂ ಕೋಪ ಇದೆಯೇ? ಯಾರಾದರೂ ನಿಮಗೆ ನೋವು ಮಾಡಿದ್ದಾರೆ? ಆ ನೋವನ್ನು ಎದೆಯಲ್ಲಿ ಹಿಡಿದಿಟ್ಟುಕೊಂಡಿದ್ದೀರಾ? ಈ ಸಮಯದಲ್ಲಿ ಅದನ್ನು ಬಿಟ್ಟುಕೊಡಿ. ಕ್ಷಮೆ ಎಂದರೆ ಅವರಿಗೆ ಮಾಡಿದ ಉಪಕಾರ ಅಲ್ಲ, ಅದು ನೀವು ನಿಮಗೆ ಮಾಡಿಕೊಳ್ಳುವ ಉಪಕಾರ. ಕ್ಷಮಿಸಿದಾಗ ನಿಮ್ಮ ಎದೆಯ ಭಾರ ಕಡಿಮೆಯಾಗುತ್ತದೆ ಮತ್ತು ಭಾರ ಕಡಿಮೆ ಆದಾಗ ಗ್ರಹಗಳ ಶುಭ ಫಲ ನಿಮ್ಮ ಕಡೆ ಹರಿದು ಬರಲು ಅಡೆತಡೆ ಇರುವುದಿಲ್ಲ. ಇನ್ನು ಮಾನಸಿಕ ಸ್ಥಿತಿಯ ಬಗ್ಗೆ ಒಂದು ಮಾತು ಹೇಳಲೇಬೇಕು. ಕನ್ಯಾ ರಾಶಿಯ ಜಾತಕರು ಅತಿ ಯೋಚನೆ ಮಾಡುವ ಸ್ವಭಾವ ಹೊಂದಿದ್ದಾರೆ ಎಂದು ಹಿಂದೆ ಹೇಳಿದೆ. ಈ ಸ್ವಭಾವ ನಿಮ್ಮ ಶಕ್ತಿಯೂ ಹೌದು, ಕಷ್ಟವೂ ಹೌದು. ಯೋಚನೆ ತುಂಬಾ ಮಾಡಿದಾಗ ಮನಸ್ಸು ಒಂದು ಕಡೆ ಚಕ್ರದಂತೆ ತಿರುಗಲು ಆರಂಭಿಸುತ್ತದೆ. ಹೊರಬರಲು ಆಗುವುದಿಲ್ಲ. ಇದನ್ನು ನಿಲ್ಲಿಸಲು ಒಂದೇ ಉಪಾಯ, ಪ್ರಕೃತಿ. ಪ್ರತಿದಿನ ಒಂದು ಅರ್ಧ ತಾಸು ಮರ, ಗಿಡ, ನೀರಿನ ಬಳಿ ಇರಿ. ಮಣ್ಣಿನ ಸ್ಪರ್ಶ, ಹುಲ್ಲಿನ ಮೇಲೆ ನಡಿಗೆ, ತಂಗಾಳಿಯ ಸ್ಪರ್ಶ, ಇವು ನಿಮ್ಮ ಮನಸ್ಸನ್ನು ಶಾಂತಗೊಳಿಸಲಿದೆ. ಮನಸ್ಸು ಶಾಂತ ಆದಾಗ ಉತ್ತಮ ನಿರ್ಧಾರ ತೆಗೆದುಕೊಳ್ಳಲು ಸಾಧ್ಯ ಆಗುತ್ತದೆ. ಧ್ಯಾನ ಮಾಡಿ. ದೇವರ ಮುಂದೆ ಕೂತು ಮನಸ್ಸು ಖಾಲಿ ಮಾಡಿ. ಏನೂ ಬೇಡಬೇಡಿ, ಕೇವಲ ಇರಿ. ಆ ಮೌನ ನಿಮಗೆ ಅನೇಕ ಉತ್ತರ ಹೇಳಲಿದೆ. ಮನಸ್ಸಿನ ಒಳಗಿನ ಶಾಂತಿ ಬಂದರೆ ಹೊರಗಿನ ಜೀವನ ಸ್ವತಃ ಸರಿ ಹೋಗಲು ಆರಂಭಿಸುತ್ತದೆ. ಇದು ಆಧ್ಯಾತ್ಮಿಕ ಸತ್ಯ. ಇದನ್ನು ಸಾಕಷ್ಟು ಮಂದಿ ಅನುಭವಿಸಿ ತಿಳಿದಿದ್ದಾರೆ. ನಿಮ್ಮ ಮನೆಯ ಈಶಾನ್ಯ ಮೂಲೆ ಯಾವಾಗಲೂ ಶುಚಿ ಮತ್ತು ಬೆಳಕಿನಿಂದ ತುಂಬಿರಲಿ. ಅಲ್ಲಿ ಒಂದು ಸಣ್ಣ ದೇವರ ಮನೆ ಅಥವಾ ದೀಪ ಇಡಿ. ಈ ಸ್ಥಳ ಶಕ್ತಿ ಕೇಂದ್ರ ಆಗಲಿದೆ. ಸಕಾರಾತ್ಮಕ ಶಕ್ತಿ ಮನೆಯ ತುಂಬಾ ಹರಡಲಿದೆ. ಮನೆಯ ಎಲ್ಲ ಸದಸ್ಯರಿಗೂ ಅದರ ಫಲ ಸಿಗಲಿದೆ. ಈಗ ಕೊನೆಯದಾಗಿ ಒಂದು ಮಾತು ಹೇಳಬೇಕು. ನಿಮ್ಮ ಬಾಯಿಂದ ಹೊರಡುವ ಮಾತು ತುಂಬಾ ಶಕ್ತಿಶಾಲಿ. ನೀವು ನಿಮ್ಮ ಬಗ್ಗೆ ಒಳ್ಳೆ ಮಾತನಾಡಿ. ನಾನು ಸಾಧ್ಯ ಮಾಡಬಲ್ಲೆ, ನನ್ನ ಜೀವನ ಉತ್ತಮ ಆಗಲಿದೆ, ನಾನು ಯೋಗ್ಯ ವ್ಯಕ್ತಿಯ
ಇಂತಹ ಮಾತು ಪ್ರತಿದಿನ ನಿಮ್ಮ ಮನಸ್ಸು ಮತ್ತು ಬಾಯಿಂದ ಹೊರಡಲಿ. ಇದು ಕೇವಲ ಮಾತು ಅಲ್ಲ, ಇದು ಒಂದು ಶಕ್ತಿಶಾಲಿ ಮಂತ್ರ. ಬ್ರಹ್ಮಾಂಡ ನಿಮ್ಮ ಮಾತನ್ನು ಕೇಳಿಸಿಕೊಂಡು ಅದನ್ನೇ ನಿಮ್ಮ ಜೀವನದಲ್ಲಿ ತಂದು ನಿಲ್ಲಿಸುತ್ತದೆ. ಕನ್ಯಾ ರಾಶಿಯ ಜಾತಕರೇ, ನೀವು ತುಂಬಾ ದಿನ ಕಷ್ಟ ಅನುಭವಿಸಿದ್ದೀರಿ, ಕಣ್ಣೀರು ಸುರಿಸಿದ್ದೀರಿ, ರಾತ್ರಿ ನಿದ್ರೆ ಇಲ್ಲದೆ ಕಳೆದ ಕ್ಷಣಗಳು ಇವೆ. ಯಾರಿಗೂ ಹೇಳಿಕೊಳ್ಳಲಾಗದ ನೋವನ್ನು ಒಳಗೆ ಹಿಡಿದಿಟ್ಟು ನಗುತ್ತಾ ತಿರುಗಿದ ದಿನಗಳು ಇವೆ. ಆ ಎಲ್ಲ ಸಂಕಟ ನಿಮ್ಮನ್ನು ಮುರಿಯಲಿಲ್ಲ, ಅದು ನಿಮ್ಮನ್ನು ಬಲಗೊಳಿಸಿತು. ನೀವು ಅರಿಯದೆ ನೀವು ಅತ್ಯಂತ ಗಟ್ಟಿ ಮನುಷ್ಯ ಆಗಿದ್ದೀರಿ. ಗ್ರಹಗಳ ಲೆಕ್ಕಾಚಾರ ನೋಡಿ, ಮೋಡ ಸರಿದಿದೆ, ಆಕಾಶ ತಿಳಿ ಆಗುತ್ತಿದೆ, ನಿಮ್ಮ ಮೇಲೆ ಬಿದ್ದ ಶನಿಯ ನೆರಳು ತೆಳುವಾಗುತ್ತಿದೆ, ಗುರುವಿನ ಬೆಳಕು ನಿಮ್ಮ ಕಡೆ ತಿರುಗುತ್ತಿದೆ, ರಾಹು ಕೇತುವಿ ನ ಚಕ್ರ ನಿಮ್ಮ ಕರ್ಮದ ಲೆಕ್ಕ ಸಮ ಮಾಡುತ್ತಿದೆ, ಮತ್ತು ಬುಧ ನಿಮ್ಮ ರಾಶ್ಯಾಧಿಪತಿ ಅವನು ನಿಮ್ಮ ಮೇಲೆ ತನ್ನ ಶ್ರೇಷ್ಠ ದೃಷ್ಟಿ ಇಡಲು ಸಜ್ಜಾಗುತ್ತಿದ್ದಾನೆ. ಇದೆಲ್ಲ ಒಟ್ಟಾದಾಗ ಏನಾಗುತ್ತದೆ ಎಂದು ತಿಳಿದಿದೆ? ನಿಮ್ಮ ಜೀವನ ಒಂದು ಹೊಸ ದಿಕ್ಕಿನಲ್ಲಿ ಸಾಗಲಾರಂಭಿಸುತ್ತದೆ. ಅದು ನಿಮ್ಮ ಕನಸಿನ ದಿಕ್ಕು. ಚಿಂತೆ ಇಂದಿಗೆ ಮುಗಿದಿದೆ, ಹೊಸ ದಾರಿ ತೆರೆದಿದೆ. ಆ ದಾರಿ ಮೇಲೆ ನಡೆಯುವ ಶಕ್ತಿ ನಿಮಗಿದೆ. ದೇವರ ಆಶೀರ್ವಾದ ನಿಮ್ಮ ಮೇಲಿದೆ. ನಕ್ಷತ್ರಗಳ ಬೆಂಬಲ ನಿಮ್ಮ ಜೊತೆ ಇದೆ. ಹೆಜ್ಜೆ ಇಡಿ, ನಿಮ್ಮ ಅದೃಷ್ಟ ನಿಮ್ಮನ್ನು